ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಎನಾಲೈಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ನಾನು ನಿಮಗೆ ಲೈನ್ ಹಾಕಿಟ್ಕೊಳ್ಳಿ ಕೇಳಿದ್ದೆ, ಈ ರೀತಿ ಒಂದು ಓಕೆನಾ. ಇಲ್ಲಿ ನೋ ಟ್ರೇಡಿಂಗ್ ಝೋನ್ ಅಂತ. ಸೊ ನನ್ನ ಮಾತು ಯಾಕೆ ಕೇಳುತ್ತೆ ಮಾರ್ಕೆಟು, ಹೌದಾ? ನೀನು ಹೇಳ್ದಲ್ಲೇ ಯಾಕೆ ಓಡಾಡಲಿ, ನಾನು ಮೇಲ್ಗಡೆ ಬಂದುಬಿಟ್ಟು ಮೇಲ್ಗಡೆ ಓಡಾಡ್ತೀನಿ ಅಂತ ಬರೀ ನೋ ಟ್ರೇಡಿಂಗ್ ಝೋನು ಓಡಾಡ್ಕೊಂಡಿತ್ತು, ಹೌದಾ? ಅದಕ್ಕೆ ನಾನು ನಿಮಗೆ ಹೇಳಿದ್ದೆ ನೋ ಕಾಲು, ಈ ಕಡೆ ನೋ ಪುಟ್ಟು ಅಂತ. ಕೆಳಗಡೆ ಬಂದರೆ ಮಾತ್ರ 510, ಈ ಕಡೆ 520 ಸಾರಿ, ಈ ಕಡೆ 600 ಮೇಲೆ, ಓಕೆನಾ. 600 ಮೇಲೆ ಬಂತು, ಇಲ್ಲ ಅಂತಿಲ್ಲ ಮಾರ್ಕೆಟು, ಬಟ್ 700 ಮಾತ್ರ ಸತ್ರು ಕ್ರಾಸ್ ಮಾಡೋಕ್ಕಾಗಲಿಲ್ಲ ಮಾರ್ಕೆಟಿಂದ, ಹೌದಾ? ಸೊ ಇದೇ ರೀತಿ ಮಾರ್ಕೆಟ್ ಏನು ಮಾಡೋಕ್ಕಾಗಂಗಿಲ್ಲ. ನಾನು ಇಲ್ಲಿ ಹೇಳಿದ್ದೀನಿ ನೋ ಟ್ರೇಡಿಂಗ್ ಝೋನು ಅಂತ, ನಾನು ಹೇಳೋದಲ್ಲೇ ಮಾಡೋದಿಲ್ಲ. ಆಲ್ಮೋಸ್ಟ್ ನೋ ಟ್ರೇಡಿಂಗ್ ಝೋನಲ್ಲೇ ಸಿಕ್ಕಾಕೊಂಡು ಬಿಡ್ತು ಮಾರ್ಕೆಟ್ ಇವತ್ತು. ಓಕೆ, ನಮ್ಮದು ಎನಾಲಿಸಿಸ್ ಪ್ರಕಾರ ಕರೆಕ್ಟಾಗಿ ನೋ ಟ್ರೇಡಿಂಗ್ ಝೋನಲ್ಲೇ ಆಗಿದೆ, ಇಲ್ಲ ಅಂತಿಲ್ಲ, ಓಕೆನಾ. ಸೊ ಈ ರೀತಿ ಮಾರ್ಕೆಟ್ ಬಂದಾಗ ನಿಮ್ಮದು ಕ್ಯಾಪಿಟಲ್ನ ನೀವು ಸೇವ್ ಮಾಡಿ ಇಟ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ಸೊ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ, ಓಕೆ. ಸೊ ಇಲ್ಲಿಂದ ರಿಜೆಕ್ಷನ್ ತೊಗೊಳ್ತಾನೆ ಇದೆ ಮಾರ್ಕೆಟು, ಹಾಗಂತ ತುಂಬ ದೊಡ್ಡದೇನು ಬರ್ತಾಯಿಲ್ಲ, ಓಕೆನಾ. ಇದು ಒಂದು 440 ಲೆವೆಲ್ ಬ್ರೇಕ್ ಆಗೋವರೆಗೂ ನಾನಂತೂ ಪುಟ್ ಕಡೆ ಅಂತೂ ನೋಡೋದೇ ಇಲ್ಲ ಟೋಟಲಿ, ಓಕೆನಾ. ಇದ್ರ ಮೇಲ್ಗಡೆ 720 ಮೇಲ್ಗಡೆ ಕಾಲ್ ಆಪ್ಷನ್, ನಾನು ಕಾಲ್ ಆಪ್ಷನ್ ಹೋಗೋಕ್ಕೆ ರೆಡಿ ಇದ್ದೀನಿ. ಇದು ಮಧ್ಯದಲ್ಲಿ ಮತ್ತೆ ಏನಾಗುತ್ತೆ, ಇದೇ ಓಡಾಡ್ಕೊಂಡಿರುತ್ತೆ. ಮತ್ತು ಇಲ್ಲಿ ಸಿಕ್ಕಾಕೊಂಡ್ರೆ ಇಲ್ಲಿ ಓಡಾಡುತ್ತೆ, ಇಲ್ಲಿ ಸಿಕ್ಕಾಕೊಂಡ್ರೆ ಇಲ್ಲಿ ಓಡಾಡುತ್ತೆ, ಇಲ್ಲಿ ಸಿಕ್ಕಾಕೊಂಡ್ರೆ ಇಲ್ಲಿ ಓಡಾಡುತ್ತೆ. ಸೊ ಈ ಚಾನಲಲ್ಲಿ ಸಿಕ್ಕಾಕೊಂಡ್ರೆ ಕೆಳಗಡೆ ಸ್ಟೇ ಮಾಡಿತು ಅಂತಂದರೆ ಮತ್ತೆ ಮೇಲ್ಗಡೆ ಬರೋ ಚಾನ್ಸಸ್ ಇದೆ. ಕೆಳಗಡೆ ಇಲ್ಲಿ ಏನಾದರೂ 440 ಕೆಳಗಡೆ ಏನಾದರೂ ಸ್ಟೇ ಮಾಡ್ಕೊಂಡಿತ್ತು, ಇಲ್ಲೇ ಆಟಾಡ್ಕೊಂಡಿತ್ತು ಅಂತಂದರೆ ಫರ್ದರ್ ಬೇಕಾದ್ರೆ ಕೆಳಗಡೆ ನೋಡೋಣ. ಬಟ್ ಇಲ್ಲಿ ಏನಾದರೂ ಸ್ಟೇ ಮಾಡಿಕೊಂಡು ಮೇಲ್ಗಡೆ ಬ್ರೇಕೌಟ್ ಕೊಟ್ಟರೆ ಮೇಲ್ಗಡೆ ಟಾರ್ಗೆಟ್ ಮಾಡೋಣ. ಇಲ್ಲಿ 150+ ಪಾಯಿಂಟ್ ತೊಗೊಳೋಣ, ಯಾರೂ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಹೋಗಬೇಡಿ, ಓಕೆ. ಸೊ ಇಲ್ಲಿನೂ ಏನು ಮಾಡೋಣ, 150+ ಪಾಯಿಂಟ್ ಟಾರ್ಗೆಟ್ ಮಾಡೋಣ ಪುಟ್ ಸೈಡ್ ಕೂಡ, ಓಕೆ. ಸೊ ಸಿಂಪಲ್ ಇಷ್ಟೇ ಇಟ್ಬಿಡೋಣ, ಏನು ಹೇಳೋದ್ರೊಳಗೆ ಏನೂ ಇಲ್ಲೇ ಇಲ್ಲ, ಹೌದಾ? ಮಾರ್ಕೆಟಲ್ಲಿ ಡೇ ಕ್ಯಾಂಡಲಲ್ಲಿ ಏನಾಗ್ತಿದೆ, ಡೇ ಕ್ಯಾಂಡಲಲ್ಲಂತೂ ಬರೀ ರೆಡ್ ಕ್ಯಾಂಡಲ್ಸೇ ಬರ್ತಾಯಿದೆ. ಬಟ್ ಆದ್ರೂ ಏನು ಬರ್ತಾಯಿದೆ, ಕೆಳಗಿಂದ ಪ್ರೆಷರ್ ಬರ್ತಾನೆ ಇದೆ, ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದೆ ಮಾರ್ಕೆಟು. ಬಟ್ ಹೈ ಬ್ರೇಕ್ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ಇದು ಲೋನು ಬ್ರೇಕ್ ಮಾಡೋಕ್ಕಾಗ್ತಾಯಿಲ್ಲ ಮಾರ್ಕೆಟಿಂದ. ಸೊ ಈ ಟ್ರ್ಯಾಂಗಲನ್ನು ಹಾಕಿಟ್ಕೊಳ್ಳಿ, ಓಕೆ. ಅದು ಹಾಕಿಟ್ಕೊಂಡ್ರೆ ನಿಮಗೂ ಯೂಸ್ ಆಗುತ್ತೆ. ನೋಡೋಣ ಯಾವ ಕಡೆ ಬ್ರೇಕ್ ಆಗುತ್ತೆ ಅಂತ. ವೀಕ್ಲಿ ಕ್ಯಾಂಡಲಲ್ಲಂತೂ ಡೋಜಿನೇ ಕ್ಯಾಂಡಲ್ ಇದೆ, ಮಂತ್ಲಿನೂ ಡೋಜಿನೇ ಇದೆ, ಡೇ ಕ್ಯಾಂಡಲಲ್ಲೂ ಡೋಜಿ ಆಗಿದೆ. ನೋಡೋಣ, ಇಲ್ಲ ಅಂತಂತಂದರೆ 700 ಮತ್ತು 600, ಓಕೆ. 700 ಇದು ಲೆವೆಲ್ ಬೇಕಾದರೂ ನೀವು ಮಾಡ್ಕೋಬೋದು. ಇವೆರಡು ಲೆವೆಲ್ ಬ್ರೇಕ್ ಆದ್ರೂ ಪುಟ್ ಸೈಡು, ಓಕೆ. ಮೇಲ್ಗಡೆ ಬ್ರೇಕ್ ಆದರೆ ಕಾಲ್ ಸೈಡು, ಎರಡೂ ಬೇಕಾದರೂ ನಾವು ರೆಡಿ ಮಾಡ್ಕೋಬೋದು. ಬಟ್ ನಾನು ಪುಟ್ ಕಡೆ ಹೋಗೋಕ್ಕೆ ಇಷ್ಟಪಡೋದೇನು ಅಂತಂತಂದರೆ 400 440 ಕೆಳಗಡೆನೇ ನಾನು ಜಾಸ್ತಿ ಸ್ವಲ್ಪ ಬೀಳೋದು ನೋಡ್ತಾ ಇದ್ದೀನಿ. ಅಲ್ಲಿವರೆಗೂ ಸ್ವಲ್ಪ ತುಂಬ ಹುಷಾರು, ಓಕೆನಾ. 600 ಕೆಳಗಡೆ ಬಂದ್ರೂ ನೀವೇನು ಮಾಡಿ ತೊಗೊಳ್ಳಿ, ಬೇಡ ಅಂತ ಇಲ್ಲ. 1 ಲಾಟು ಇಲ್ಲ 2 ಲಾಟಲ್ಲಿ ಟ್ರೈ ಮಾಡಿ ಅಷ್ಟೇ, ಓಕೆನಾ. ಇದು ನಾನು ಟ್ರೈ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಪುಟ್ ಸೈಡ್ ಅಷ್ಟೇ, ಜಾಸ್ತಿ ಲಾಟ್ ಸೈಜ್ ಇಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಬೇಕಾದರೆ ಏನು ಮಾಡಿ, ಇಲ್ಲಿ ಬೇಕಾದರೆ ನೀವು ಬಿಂದಾಸಾಗಿ ಹೋಗಿ, ಓಕೆನಾ. ಇಲ್ಲ 5 ಲಾಟು 10 ಲಾಟಲ್ಲಿ ಹೋಗಿ, ಬಟ್ SL ಮಾತ್ರ 25 ಪಾಯಿಂಟ್ ಇಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ, ಓಕೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.